Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಪಾಠ 10 ಪದ್ಯ ಸರ್ವಜ್ಞನ ತ್ರಿಪದಿಗಳು. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಭ್ಯಾಸ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ? ಉತ್ತರ: ಸರ್ವಜ್ಞನು ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆಗಿದ್ದಾನೆ. ಪ್ರಶ್ನೆ 2. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟದ್ದು ಯಾರಿಗೆ? ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟದ್ದು ಪರರಿಗೆ. 3ನೇ ಪ್ರಶ್ನೆ. ಯಾವ ಮನೆಯ ಜ್ಯೋತಿಯೂ ಹೀನವಲ್ಲ? ಜಾತಿಹೀನನ ಮನೆಯ ಜ್ಯೋತಿಯೂ ಹೀನವಲ್ಲ. 4ನೇ ಪ್ರಶ್ನೆ. ಪಾಪದ ನೆಲೆಗಟ್ಟು ಯಾವುದು? ಪಾಪದ ನೆಲೆಗಟ್ಟು ಕೋಪವೆಂಬುವುದು. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಅದರಲ್ಲಿ 1ನೇ ಪ್ರಶ್ನೆ. ಸರ್ವಜ್ಞನು ವಿದ್ಯೆಯ ಪರ್ವತ ಆದದ್ದು ಹೇಗೆ? ಸರ್ವರೊಳಗೊಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನು ವಿದ್ಯೆಯ ಪರ್ವತವೇ ಆದನು. 2ನೇ ಪ್ರಶ್ನೆ. ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ: ನಡೆಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಕೂಡ ಒಂದೇ ಆಗಿರಲು ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು. ಭಾಷಾ ಚಟುವಟಿಕೆ. ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ. ಹಾಳು, ಆಳು, ಹ ಆ. ಹುಳಿ, ಉಳಿ. ಹುಣ್ಣು, ಉಣ್ಣು. ಹೇಳು, ಏಳು. ಹೊತ್ತು, ಒತ್ತು. ಮಾದರಿಯಂತೆ ಪದಗಳನ್ನು ಬರೆ. ಮಾದರಿ ಟು ಈ ಅಕ್ಷರವನ್ನು ಕಟ್ಟು, ಅಟ್ಟು, ತಟ್ಟು, ಪೆಟ್ಟು. ಇದೇ ಮಾದರಿಯಂತೆ ದಡ್ಡ, ಮಡ್ಡ, ಗಿಡ್ಡ, ಗುಡ್ಡ. ತ ಅನ್ನುವಂಥ ಅಕ್ಷರವನ್ನು ಅತ್ತ, ಇತ್ತ, ಎತ್ತ, ಹುತ್ತ. ಕ ಅಕ್ಕ, ಪಕ್ಕ, ಚೊಕ್ಕ, ಚಿಕ್ಕ. ಈ ರೀತಿಯಾಗಿ ಬರೆಯಬಹುದು. ಮಾದರಿಯಂತೆ ಸೂಕ್ತ ಪದ ಸ್ಥಳಗಳಲ್ಲಿ ಸ, ಶ, ಶ ಸೇರಿಸಿ ಪದ ರಚಿಸು. ಮಾದರಿಯನ್ನು ನೋಡೋಣ. ಸನ್ಯಾಸ, ವಿನಾಶ, ಪುರುಷ. ಇಲ್ಲಿ ಈ ಸ ಉಪಯೋಗ ಮಾಡಿದರೆ ಇಲ್ಲಿ ಶ, ಇಲ್ಲಿ ಈಶ. ಪ್ರಯಾಸ, ಆಕಾಶ, ದೋಷ, ಪ್ರವಾಸ, ನಿರಸ, ವಿಶ್ವಾಸ, ವಿಲಾಸ. ಇಲ್ಲೆಲ್ಲ ಈ ಸ ಉಪಯೋಗ ಆಗುತ್ತೆ. ಆಕಾಶ, ವಿವಶ, ವಿದೇಶ, ಹತಾಶ, ವಶ. ಅದೇ ರೀತಿ ದೋಷ, ರೋಷ, ಹರುಷ, ವಿಶೇಷ, ನಿಮಿಷ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.